ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಾಗ್ಲೇ ಗ್ಯಾಸ್ ಡೆಲಿವರಿಗೆ ಅಂತ ಬಂದಿದ್ದು ಬೇರೆ ಯಾರೋ ಅಲ್ಲ, ಅದು ನಾನೇ. ಕಾಲ್ ಮಾಡಿದಾಗ ಕಾಲ್ನ ನೀನು ಕ್ಯಾಶುವಲ್ ಆಗಿ ರಿಸೀವ್ ಮಾಡ್ಲಿಲ್ಲ ಅಲ್ವಾ, ಅದಕ್ಕೆ ಕಾಲಿಂಗ್ ಬೆಲ್ಲೆ ಮಾಡ್ದೇನೆ ಡೈರೆಕ್ಟ್ ಆಗಿ ನಿನ್ನ ತಪ್ಕೊಂಡು ಕಳೆದೋಗೋಣ ಅಂತ ಬಂದೆ. ಆದ್ರೆ ಆಗ್ಲೇ ಇಲ್ಲ. ಆದ್ರೆ ಈಗ ಮಾತ್ರ ನೀನು ಖಂಡಿತವಾಗ್ಲೂ ನಂಗೆ ಫೋನ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿನ್ನ ಗಂಡನ್ಗೆ ಏನು ತೊಂದರೆ ಆಗತ್ತೆ ಅಂತ ನೀನು ಊಹೆನು ಮಾಡಕ್ಕಾಗಲ್ಲ. ನನಗೆ ಗೊತ್ತು ಭಾಗ್ಯ, ತೊಂದರೆ ಬಂದ್ರೇನೆ ತಗ್ಗಿ ಬಗ್ಗಿ ನಡೆಯೋದು ಹೇಗೆ ಅಂತ ಗೊತ್ತಾಗುತ್ತೆ. ನನ್ನ ಕಾಲ್ಸ್ನ ಕಟ್ ಮಾಡ್ತಾ ಕೇರ್ಲೆಸ್ ಆಗಿದ್ದ ನೀನೇ ನನಗೆ ಕಾಲ್ ಮಾಡೋ ಥರ ನಿನಗೆ ಹೆಂಗ್ ಮಾಡ್ದೆ ನೋಡ್ತೀಯಾ? ಹಲೋ ಹಲೋ ಜಗದೀಶ್, ನನ್ ಗಂಡಗ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ? ಅಯ್ಯೋ ಭಾಗ್ಯ, ಭಯ ಪಡ್ಕೋತಾ ಇದೀಯಾ? ನಾನು ಕಾಲ್ ಮಾಡ್ದಾಗ್ಲೇ ನೀನು ಆನ್ಸರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀನು ಹಠ ಮಾಡದೇ ಇದ್ದಿದ್ರೆ ನಾನಿವತ್ತು ಇಂಥ ಕೆಲಸ ಮಾಡಕ್ಕೆ ಹೋಗ್ತಾ ಇರ್ಲಿಲ್ಲಪ್ಪ. ಏನ್ ಮಾಡ್ದೆ? ನೀನು ನನ್ನ ಕಾಲ್ಸ್ ಆನ್ಸರ್ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ನನಗೆ ಕೋಪ ಬಂತು. ಕೋಪ ಬಂದ್ರೆ ಸುಮ್ಮನಿರ್ತೀನ? ಕಾರ್ದು ಬ್ರೇಕ್ ತೆಗಿಬೇಕು ಅನ್ನಿಸ್ತು. ಯಾರ ಕಾರು ಅನ್ಕೊಂಡಿದ್ಯಾ? ನಿನ್ ಗಂಡ ಮಿತ್ರಾನಂದನ್ ಕಾರೇ. ಇಷ್ಟೊತ್ತಿಗೆ ಬದುಕಿದಾನೋ ಸತ್ತೋಗಿದಾನೋ? ನನ್ ಮೇಲಿರೋ ಕೋಪಕ್ಕೆ ನೀನ್ ಇಂಥ ಕೆಲ್ಸ ಮಾಡಿದ್ಯಾ? ಅವ್ರಿಗೇನಾದ್ರೂ ಆಗ್ಬೇಕು. ನೀನ್ ಎಷ್ಟು ಲೇಟ್ ಮಾಡ್ತೀಯೋ ನಿನ್ ಗಂಡನ್ ಪ್ರಾಣ ಗಾಳಿಗೆ ಸಿಕ್ಕಿರೋ ದೀಪದ ತರ ಆರೋಗ್ಬಿಡುತ್ತೆ ಭಾಗ್ಯ. ಬೇಗ ಹೋಗಿ ಕಾಪಾಡ್ಕೊ. ಹಂಗೆ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡಿದ್ರೆ ಪರಿಸ್ಥಿತಿ ಎಷ್ಟು ಡೇಂಜರಸ್ ಆಗತ್ತೆ ಅನ್ನೋದನ್ನ ಕೂಡ ಸರಿಯಾಗಿ ತಿಳ್ಕೊ. ಹಲೋ 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 ಹಲೋ, ಏನ್ರಿ? ನಾನು ಭಾಗ್ಯ ಮಾತಾಡ್ತಿರೋದು. ಹಾ ಹೇಳು ಭಾಗ್ಯ. ಅರ್ಜೆಂಟ್ ಆಗಿ ಕಾರ್ ನಿಲ್ಸಿ. ಯಾಕೆ ಭಾಗ್ಯ? ನೀವ್ ನಿಲ್ಸಿ, ಆಮೇಲೆ ಹೇಳ್ತೀನಿ. ಏನ್ರಿ, ಕಾರ್ ನಿಲ್ಸಿದ್ರಾ? ಬ್ರೇಕ್ ಹಿಡಿತಾ ಇಲ್ಲ ಭಾಗ್ಯ. ನೀವ್ ಲೈವ್ ಲೊಕೇಶನ್ ಕಳ್ಸಿ. ಯಾಕೆ? ಕಳ್ಸಿ, ಹೇಳ್ತೀನಿ. ಸ್ವಾಮಿಗಳು ಮತ್ತೆ ಫೋನ್ ಮಾಡ್ತಿದ್ದಾರಲ್ಲ, ಯಾಕೆ? ಹಲೋ ಅರವಿಂದ, ಅಪಾಯ ಮಿತ್ರನ ಹತ್ತಿರದಲ್ಲೇ ಇದೆ. ಯಾವುದೋ ಗಂಡಾಂತರ ಮಿತ್ರನ ಬಲಿ ತಗೊಳ್ಳೋದಕ್ಕೆ ಸಿದ್ಧವಾಗಿದೆ. ಮಿತ್ರ ಎಲ್ಲಿ? ಒಂದ್ ನಿಮಿಷ ಸ್ವಾಮಿಗಳೇ,
ಮಿತ್ರ 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 ಅಣ್ಣ ಆಫೀಸ್ಗೆ ಹೋಗಿದ್ದಾರಲ್ಲ ದೊಡಮ್ಮ. ಹೌದಾ? ಸ್ವಾಮಿಗಳೇ, ಮಿತ್ರ ಮನೆಯಲ್ಲಿಲ್ಲ. ಅರವಿಂದ, ಮಿತ್ರನಿಗೆ ಅಪಾಯ ಅನತಿ ದೂರದಲ್ಲೇ ಇದೆ. ಅಜಾಗರೂಕತೆ ಬೇಡ, ಹುಷಾರಾಗಿರಿ ಅಂತ ಹೇಳಿದ್ದೆ. ಎಲ್ಲ ಕಡೆನೂ ಭಾಗ್ಯ ಮಿತ್ರ ಒಟ್ಟಿಗೆ ಇರಬೇಕು, ಆ ರೀತಿ ನೋಡ್ಕೊಳ್ಳಿ ಎಂದಿದ್ದೆ. ನೆನಪಿಲ್ವಾ? ಈ ಕೂಡ್ಲೆ ಭಾಗ್ಯ ಎಲ್ಲೇ ಇದ್ರೂನು ಮಿತ್ರನ ಹತ್ರ ಕರ್ಕೊಂಡು ಹೋಗಿ. ಭಾಗ್ಯ 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 ಎಲ್ಲಿ? ಇಷ್ಟೊತ್ತು ಇಲ್ಲೇ ಇದ್ರು ದೊಡ್ಡಮ್ಮ. ಭಾಗ್ಯ ಎಲ್ಲಿದ್ದಾಳೆ ಅಂತ ಹೋಗಿ ಹುಡುಕಿ. ಎಲ್ಲಿದ್ದಾಳೆ? ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ ದೊಡ್ಡಮ್ಮ. ದೊಡಮ್ಮ, ಅದಕ್ಕೆ ಎಲ್ಲೂ ಕಾಣ್ತಿಲ್ಲ ದೊಡಮ್ಮ. ಎಲ್ಲೂ ಇಲ್ಲ ಅಕ್ಕ. ಏನ್ರಿ? ನಾನು ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಛೇ, ಫೋನ್ ಸ್ವಿಚ್ ಆಫ್ ಆಗೈತಲ್ಲ. ಛೇ, ಮಿತ್ರ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ಲೈವ್ ಲೊಕೇಶನ್ ಕೂಡ ಸಿಗಲ್ಲ. ಹೇಗ್ ಹುಡ್ಕೋದೀಗ? ವಿವೇಕ್, ಒಂದ್ಸಲ ಮಿತ್ರನ್ ಫೋನ್ ಮಾಡೋ. ದೊಡಮ್ಮ, ಅಣ್ಣನ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ, ಯಾರಾದ್ರೂ ಏನಾದ್ರೂ ಮಾಡಿ ಮಿತ್ರ ಎಲ್ಲಿದ್ದಾನೆ ಅಂತ ಕಂಡು ಹಿಡೀರಿ. ನನಗ್ ಕೈ ಕಾಲ ಆಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.